ಹಿಂಭಾಗ ಗ್ಲಾಸ್ ಇಲ್ಲದೆ ಊರು ತುಂಬಾ ಸಿಟಿ ಬಸ್ ರೌಂಡ್ಸ್. ಹುಬ್ಬಳ್ಳಿಯಲ್ಲಿ ಗ್ಲಾಸ್ ಇಲ್ಲದೆ ಓಡಾಡುತ್ತಿರುವ ಸಿಟಿ ಬಸ್. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇದೊಂದು ಅವ್ಯವಸ್ಥೆ. ಗ್ಲಾಸ್ ಹಾಕಿಸೋಕು ಆಗದ ಸ್ಥಿತಿಗೆ ತಲುಪಿಟ್ಟಿದೆಯಾ ಸಾರಿಗೆ ಸಂಸ್ಥೆ. ಹಂಗಾದ್ರೆ ನೂರಾರು ಹೊಸ ಬಸ್ಸು, ಎಸಿ ಬಸ್ಸು ಖರೀದಿಸ್ತೀವಿ ಅಂತ ಸಂಸ್ಥೆಯವರು ನೋಡಿದ್ರೆ ಹೇಳ್ತಾರೆ. ಆದರೆ ಇರೋ ಬಸ್ ಸ್ಥಿತಿ ಯಾಕೆ ಈ ಥರ ಅಯೋಮಯ ಅನ್ನೋದು ಗೊತ್ತಿಲ್ಲ. ಆ ಬಸ್ ಬೇಕು, ಈ ಬಸ್ ಬೇಕು, ನಾವು ಅದನ್ನು ಖರೀದಿ ಮಾಡ್ತೀವಿ, ಇದನ್ನು ಖರೀದಿ ಮಾಡ್ತೀವಿ ಅಂತ ಹೇಳೋ ಇಲಾಖೆ ಅವರಿಗೆ ಇರೋ ಬಸ್ಸನ್ನು ನೆಟ್ಟಿಗಿಟ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಗ್ಲಾಸೇ ಇಲ್ಲ, ಊರು ತುಂಬ ಅದರಲ್ಲೇ ಓಡಾಡ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಗ್ಲಾಸ್ ಇಲ್ಲ ಅಂತ ಅಂದಮೇಲೆ ಅದನ್ನು ರಿಪೇರಿ ಮಾಡಿಸ್ಬೇಕಲ್ವಾ, ಗ್ಲಾಸ್ ಹಾಕೋ ಕೆಲಸ ಮಾಡಿಸ್ಬೇಕಲ್ವಾ. ಅದನ್ನ ಬಿಟ್ಟು ಇನ್ನೂ ಕೋಟಿ ಕೋಟಿ ಸುರಿತೀವಿ, ಹೊಸ ಬಸ್ ತಗೊಳ್ತೀವಿ, ಎಸಿ ಬಸ್ ತಗೊಳ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ಹೇಳೋ ಇವರು ಇರೋ ಬಸ್ಸನ್ನು ಯಾಕೆ ಮೇಂಟೈನ್ ಮಾಡಲ್ಲ ಅನ್ನೋದು ಪ್ರಶ್ನೆ. ಈ ಬಸ್ಸನ್ನು ನೋಡಿ ಜನ ನಗ್ತಾ ಇದ್ದಾರೆ. ಅಯ್ಯೋ, ನಮ್ಮ ಇಲಾಖೆ ಈ ಪರಿಸ್ಥಿತಿಗೆ ಬಂದ್ಬಿಡ್ತಾ, ಒಂದು ಗ್ಲಾಸ್ ಹಾಕೋದಕ್ಕೂ ಆಗದಿರುವಂಥ ಪರಿಸ್ಥಿತಿಗೆ ತಲುಪಿಟ್ರ ಇವರು ಅಂತ ನೋಡಿ ಅಲ್ಲಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇದನ್ನ ನೋಡಿದ್ರೆ ಇನ್ನೇನಂತ ಅನ್ಸುತ್ತೆ. ಇದು ವಾಯುವ್ಯ ಕರ್ನಾಟಕ ಸಾರಿಗೆಯ ಪರಿಸ್ಥಿತಿ. ಹಿಂದೆ ಗ್ಲಾಸ್ ಹಾಕೋಕ್ಕೂ ಇವ್ರ ಹತ್ರ ಗತಿ ಇಲ್ಲ. ಮತ್ತು ಇವರು ನೂರಾರು ಕೋಟಿ ಖರೀದಿ ಮಾಡ್ತಾರಂತೆ, ನೂರಾರು ಕೋಟಿ ಖರ್ಚು ಮಾಡ್ತಾರಂತೆ, ಹೊಸ ಹೊಸ ಯೋಜನೆಯನ್ನು ಅನೌನ್ಸ್ ಮಾಡ್ತಾರಂತೆ, ಹೊಸ ಹೊಸ ಬಸ್ ಖರೀದಿಸ್ತಾರಂತೆ, ಎ ಸಿ ಬಸ್ಸನ್ನು ಖರೀದಿಸ್ತಾರಂತೆ. ಎ ಸಿ ಬಸ್ ಖರೀದಿಸ್ತೀನಿ ಅಂದರೆ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಎಲ್ಲ ಗ್ಲಾಸ್ ಓಡ್ಕೊಂಡು ಎಲ್ಲ ಕಡೆಯಿಂದಲೂ ಗಾಳಿ ಬರೋ ಥರ ಎ ಸಿ ಬಸ್. ಇದನ್ನೇ ಹೇಳಿದ್ರು, ಅದೇನು ಕತೆನೋ ಗೊತ್ತಿಲ್ಲ.